ಇದೊಂದು ತುಂಬ ಪುರಾತನವಾದ ಅರ್ಥಗರ್ಭಿತವಾದ ಕತೆ. ಮನುಷ್ಯನೊಬ್ಬನ 3 ಹಂತಗಳ ತಾಪತ್ರಯಗಳ ಕುರಿತು ಈ ಕತೆ ಹೇಳುತ್ತದೆ. ಮೊದಲನೆಯ ಹಂತ ಆಸ್ತಿಗಳನ್ನು ಮಾಡುವುದಕ್ಕೆ, 2ನೆಯ ಹಂತ ಸ್ನೇಹಿತರು ಚಟಗಳಿಗೆ, 3ನೆಯ ಹಂತ ಶುಷ್ಕವಾಗುತ್ತಿರುವ ಶರೀರವನ್ನು ಪೋಷಿಸುವುದಕ್ಕೆ ಪ್ರೋತ್ಸಾಹಿಸುವುದಂತೆ. ಒಬ್ಬ ವ್ಯಕ್ತಿಗೆ 4 ಮಡದಿಯರು. ಹಿರಿಯ ಹೆಂಡತಿಯನ್ನು ಆತ ಯಾವಾಗಲೂ ನಿರ್ಲಕ್ಷ್ಯ ಮಾಡುತ್ತಿದ್ದ, ಗಮನಿಸುತ್ತಿರಲಿಲ್ಲ. ತುಂಬ ಗೋಳು ಒಯ್ದುಕೊಳ್ಳುತ್ತಿದ್ದ, ಸಿಟ್ಟಾಗುತ್ತಿದ್ದ, ವಿವಿಧ ರೀತಿಯ ಭಯ ಅಂತಕಗಳಿಂದ, ಗಾಬರಿ ನೋವುಗಳಿಂದ ಹಿಂಸಿಸುತ್ತಿದ್ದ. 2ನೆಯ ಹೆಂಡತಿ ಬುದ್ಧಿವಂತಳು. ಜೀವನವೆಂದರೆ ಆನಂದಿಸುವುದಕ್ಕೆ ಎಂದೇ ಆಕೆಯ ಉದ್ದೇಶ. ಆತನಿಂದ ಬಹಳಷ್ಟು ಖರ್ಚು ಮಾಡಿಸುತ್ತಿದ್ದಳು. 3ನೆಯ ಹೆಂಡತಿಯನ್ನು ಆತ ತುಂಬ ಕಷ್ಟಪಟ್ಟು ಗಳಿಸಿಕೊಂಡಿದ್ದ. ಆಕೆ ಪಳಪಳ ಹೊಳೆಯುತ್ತಿರುತ್ತಾಳೆ, ಅಂದ ಕಳೆದುಕೊಳ್ಳುತ್ತಾಳೇನೋ ಅಂತ ಆಕೆಯನ್ನು ಅನುಭವಿಸುತ್ತಿರಲಿಲ್ಲ. ಸ್ನೇಹಿತರ ಮುಂದೆ ಪ್ರದರ್ಶಿಸುತ್ತಿದ್ದ. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಅವರು ಆಕೆಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುತ್ತಾರೇನೋ, ಹೆಂಡತಿಯನ್ನು ಕಳೆದುಕೊಳ್ಳುತ್ತೇನೇನೋ ಎಂಬ ಭಯದಿಂದ ರಾತ್ರಿ ಸರಿಯಾಗಿ ನಿದ್ರೆ ಬರುತ್ತಿರಲಿಲ್ಲ. ಯೌವನ ಕಾಲದಲ್ಲಿ ಪರಿಚಯವಾದ ಸ್ನೇಹಿತೆಯನ್ನು ತನ್ನ 4ನೆಯ ಹೆಂಡತಿಯನ್ನಾಗಿ ಮಾಡಿಕೊಂಡ. ಆಗಿದ್ದ ಅಂದ ಬಿಗಿ ಈಗ ಆಕೆಯಲ್ಲಿಲ್ಲ. ಆದರೂ ಆಕೆಯ ಮೇಲೆ ಮಮಕಾರ ಬಿಡಲಿಲ್ಲ. ಆ ಅಂದವನ್ನು ಸ್ಥಿರವಾಗಿ ಉಳಿಸಿಕೊಳ್ಳುವುದಕ್ಕೆ ಬಹಳಷ್ಟು ತೈಲ, ಸುಗಂಧ ದ್ರವ್ಯಗಳನ್ನು ಕೊಂಡ. ತುಂಬ ಪ್ರೀತಿಯಿಂದ ನೋಡಿಕೊಂಡ. ಕಡೆಗೆ ಆತನಿಗೆ ಅಂತ್ಯಕಾಲ ಸಮೀಪಿಸಿತು. ತನ್ನೊಂದಿಗೆ ಮೇಲೆ ಬರುವಂತೆ 4 ಮಡದಿಯರನ್ನೂ ಕೇಳಿದ. 3ನೆಯ ಹೆಂಡತಿ, 4ನೆಯ ಹೆಂಡತಿ ನಾವು ಬರುವುದಿಲ್ಲ ಎಂದರು. 2ನೆಯ ಹೆಂಡತಿ ಸ್ಮಶಾನದವರೆಗಷ್ಟೇ ಬರುತ್ತೇನೆ ಎಂದಳು. 1ನೆಯ ಹೆಂಡತಿ ಮಾತ್ರ ಆತನೊಂದಿಗೆ ಪ್ರಯಾಣ ಮಾಡಿದಳು. ಆಕೆಯನ್ನು ಅಷ್ಟು ವರ್ಷ ಸರಿಯಾಗಿ ನೋಡಿಕೊಳ್ಳದೆ ಇದ್ದುದಕ್ಕೆ ತುಂಬ ವಿಷಾದಿಸುತ್ತಾ ಆತ ಮರಣಿಸಿದ. ಈ 1ನೆಯ ಹೆಂಡತಿ ಯಾರೆಂದು ನಿಮಗೆ ಗೊತ್ತೇ? ಇದು ಆತನ ಆತ್ಮ. ಅದಕ್ಕೆ ಮನುಷ್ಯ ಆ 1ನೆಯ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ದಿನ ಹಲ್ಲುಜ್ಜಲು, ಸ್ನಾನ ಮಾಡುವುದಕ್ಕೆ ಅಂತ 10 ನಿಮಿಷ ಕಾದಿರಿಸುವ ಮನುಷ್ಯ ಆತ್ಮಶುದ್ಧಿಗಾಗಿ 1 ನಿಮಿಷ ಸಹ ಮೀಸಲಿಡುವುದಿಲ್ಲ. ತನ್ನನ್ನು ತಾನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸದೆ ವ್ಯಸನ ಎಂಬ 2ನೇ ಹೆಂಡತಿಗೆ, ದನ ಎಂಬ 3ನೆಯ ಹೆಂಡತಿಗೆ, ಶರೀರ ಎಂಬ 4ನೇ ಹೆಂಡತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಮನುಷ್ಯ ಕೊಡುತ್ತಾನೆ.